ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಯುಗಾದಿ ಹಬ್ಬದ ದಿನ ಸಿಂಪಲ್ಲಾಗಿ ನಮ್ಮ ಸೆಲೆಬ್ರೇಷನ್ ಹೇಗಿತ್ತು, ಹಾಗೆ ಯುಗಾದಿ ಹಬ್ಬದ ದಿನ ಸಿರ್ಸಿಯಲ್ಲಿ ಏನೆಲ್ಲ ವಿಶೇಷ ಇರುತ್ತೆ ಅದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಯುಗಾದಿ ಹಬ್ಬ ಅಂದರೆ ಮೇಯ್ನಾಗಿ ನಮ್ಮ ಕಡೆ ಮಲೆನಾಡು ಸೈಡಲ್ಲಿ ಪಂಚಾಂಗ ಪೂಜೆ ಇರುತ್ತೆ. ಯುಕ್ತ ಕೂಡ ಇಟ್ಕೊಂಡ್ಲು. ಇವಾಗ ರಂಗೋಲಿ ಹಾಕ್ತೀನಿ ಅಂತ ಬಿದ್ದು ರಂಗೋಲಿ ಪುಡಿ ಎಲ್ಲ ವೇಸ್ಟ್ ಮಾಡ್ತಿದ್ದಾಳೆ ಕುತ್ಕೊಂಡು. ಹಾಕಿದ್ದೀಯಮ್ಮ? ಹಾಂ, ನೀನು ಹಾಕೋ ಹಂಗಾರ. ಓಕೆನಾ? ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ. ತಿಂಡಿ ತಿಂದಿದ ನಂತರ ಮನೆ ಕ್ಲೀನಿಂಗು, ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟಕ್ಕೆ ಸ್ಪೆಷಲ್ ಅಂತ ಜಾಸ್ತಿ ಏನು ಮಾಡಿಲ್ಲ, ಡೈಲಿ ಮಾಡೋ ಥರನೇ ಅನ್ನ ಸಾಂಬಾರು. ಆಮೇಲೆ ಬಾಳೆಹಣ್ಣು ಪಾಯಸ ಮಾಡಿದ್ದೆ, ಅದು ಕೂಡ ಯುಕ್ತಳಿಗೆ ಊಟಕ್ಕಿಂತ ಮುಂಚೆ ತಿಂದಿದ್ದಾಯಿತು. ಹಪ್ಪಳ ಎಲ್ಲ ತೊಗೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಹಬ್ಬ ಅಂತ ಬಾಳೆ ಎಲ್ಲ ಊಟ ಮಾಡಿದ್ದಾಯಿತು. ಆಮೇಲೆ ಮಧ್ಯಾಹ್ನ ಮೇಲೆ ಯುಕ್ತಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಎಕ್ಸಾಮ್ ಇತ್ತು, ಕನ್ನಡ ಎಕ್ಸಾಮ್. ಅವಳಿಗಂತೂ ಕನ್ನಡ ತುಂಬಾ ಕಷ್ಟ. ಅವಳಿಗೆ ಪ್ರಾಕ್ಟೀಸ್ ಮಾಡೋರಿಗೆ ನಂಗೆ ತಲೆನೋವು ಬಂದಿರುತ್ತೆ. ಹ್ಯಾಪಿ ಯುಗಾದಿ ಟು ಆಲ್. ಹೇಳು ಹ್ಯಾಪಿ ಯುಗಾದಿ ಆಲ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಗೆ ಸಂಜೆ ಮಾರಿಗುಡಿ ಹತ್ರ ಬಂದ್ವಿ. ನೋಡಿರಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಲೈಟಿಂಗ್ಸು ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದರು. ಹಾಗೆ ಕ್ರೌಡ್ ಕೂಡ ಅಷ್ಟೇ ಇತ್ತು. ಕ್ಯೂ ನೋಡಿದರೆ ಸುಮಾರು 1-2 ತಾಸು ನಿಂತ್ಕೋಬೇಕಿತ್ತು ಒಳಗಡೆ ದೇವಿ ದರ್ಶನಕ್ಕೆ ಹೋಗಬೇಕು ಅಂದರೆ. ಸೊ ನಾನು ಹೊರಗಡೆನೇ ದರ್ಶನ ಮಾಡಿಕೊಂಡೆ. ಬೆಳಗ್ಗೆನೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇತ್ತಂತೆ. ಯುಗಾದಿ ದಿನ ಬೆಳಗ್ಗೆ ದೇವಿ ಪ್ರತಿಷ್ಠಾಪನೆ ಎಲ್ಲ ಇರುತ್ತೆ. ಜಾತ್ರೆ ನಂತರ ಯುಗಾದಿವರೆಗೆ ದೇವಿ ದರ್ಶನ ಇರೋದಿಲ್ವಲ್ಲ, ಸೊ ಯುಗಾದಿ ದಿನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಮತ್ತೆ ನಿರಂತರ ಸೇವೆ ಸ್ಟಾರ್ಟ್ ಆಗುತ್ತೆ. ಸೊ ರಶ್ ನೋಡ್ತಾ ಇರ್ಬೋದು. ಹಾಗೆ ಒಂದು ನಮಸ್ಕಾರ ಮಾಡಿ ಕಾಣಿಕೆ ಹಾಕ್ಬಿಟ್ಟು ಇವಾಗ ಶೋಭಾಯಾತ್ರೆಗೆ ಬಂದ್ವಿ, ಅಶ್ವಿನ್ ಸರ್ಕಲ್ಗೆ. ಪ್ರತಿ ವರ್ಷವೂ ಕೂಡ ಯುಗಾದಿ ದಿನ 50ಕ್ಕೂ ಹೆಚ್ಚು ಮೆರವಣಿಗೆಗಳು ಇರುತ್ತೆ ಶೋಭಾಯಾತ್ರೆ. ಶಿರಸಿಯ ಪ್ರತಿ ನಗರದಿಂದನೂ ಕೂಡ ಬಂಡಿಗಳನ್ನು ಇಟ್ಟಿರ್ತಾರೆ. ವಿಕಾಸ್ ಆಶ್ರಮ ಮೈದಾನದಿಂದ ಮಾರಿಗುಡಿವರೆಗೂ ಕೂಡ ಈ ಶೋಭಾಯಾತ್ರೆ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಕ್ರಿಯೇಟಿವ್ ಆಗಿ ಹೊಸ ಹೊಸ ಪ್ರದರ್ಶನಗಳನ್ನು ರೆಡಿ ಮಾಡ್ಕೊಂಡು ಬರ್ತಾರೆ. ಇದಕ್ಕೋಸ್ಕರ ತುಂಬಾ ಶ್ರಮ ವಹಿಸಿ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ನಾವು ಬರೋರಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದು, ಕೊನೆಯ ಒಂದು 5-6 ಬಂಡಿ ಅಷ್ಟೇ ಸಿಕ್ತು. ಅದನ್ನು ನೋಡ್ಕೊಂಡು ಬರೋಣ ಇವಾಗ ಬನ್ನಿ.
ಶೋಭಾಯಾತ್ರೆ ನೋಡಿಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.